ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋವಿನಲ್ಲಿ ನಗುವಾಗಿ ನಾನಿರುವೆ ನಿನಗಾಗಿ ಕನಸುಗಳ ತಾನೆಯೋಕೆ. ನಾವಿವತ್ತು ಊರಿಗೆ ಹೋಗ್ತಾ ಇದೀವಿ. ಅಂದ್ರೆ ಲಚ್ಚಿ ಮತ್ತೆ ನನ್ನ ಮಗ ಇಬ್ರು ಒಂದ್ ವಾರ ಅಲ್ಲೇ ಊರಲ್ಲೇ ಇರ್ತಾರೆ. ಸೊ ಬಿಟ್ಟು ಬರಕ್ ಹೋಗ್ತಾ ಇದೀನಿ. ಹಿಂಗೆ ನಮ್ಮ ಫ್ರೆಂಡ್ ಅವ್ರ ಅಕ್ಕದು ಡೆಲಿವರಿ ಆಗಿತ್ತು. ಸೊ ಪಾಪನ್ ನೋಡಕ್ ಹೋಗ್ಬೇಕಿತ್ತೆ. ಸೊ ಏನಾದ್ರು ತಗೊಂಡ್ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಗೋಲ್ಡ್ ಶಾಪಿಗೆ ಬಂದಿದ್ವಿ. ಇದೊಂದು ಚೈನ್ ಸರ ತಗೊಂಡ್ರಾಯ್ತು ಅಂತ ನೋಡ್ತಾ ಇದ್ವಿ ಚೈನ್ನ. ತುಂಬಾ ಚೈನ್ಗಳು ನೋಡಿದ್ದಾದ್ಮೇಲೆ ಇದು ಒಂದು ಚೈನ್ನ ಸೆಲೆಕ್ಟ್ ಮಾಡಿದ್ಲ ಲಚ್ಚಿ. ಅವನ ಹೆಸರು ಬಂದು ಚಿನ್ಮಯ್ ಅಂತೆ. ಸೊ ಅದಕ್ಕೆ $C ಇರುತ್ತೆ ತಗೊಂಡ್ವಿ. ದೇವ್ರದ್ದು ನೋಡಿದ್ವಿ, ಬಟ್ ದೇವ್ರದ್ದು ಚಿಕ್ಕದು ಯಾವ್ದು ಸಿಗ್ಲಿಲ್ಲ. ಹಿಂಗೆ ಅದ್ ನೋಡ್ಕೊಂಡು ಅದೆಲ್ಲ ತಗೊಂಡು ಬಸ್ಸಿಗೆ ಬಂದೈತಿದ್ವಿ, BMTC ಬಸ್ಸಿಗೆ. ನನ್ನ ಮಗ ಹೆವಿ ಅಂದ್ರೆ ಹೆವಿ ಕಾಟ ಕೊಡ್ತಾ ಇದ್ದ. ಅವ್ನು ಹಂಗೆ ಅಂದ್ರೆ ಮನೇಲಿ ಯಾರು ಇರಲ್ಲಲ್ಲ. ಸೊ ಹಿಂಗಾಗಿ ಆಚೆ ಕಡೆ ಕರ್ಕೊಂಡ್ ಬಂದಾದ್ಮೇಲೆ ಅವ್ನಿಗೆ ಹಿಡಿಯೋದೇ ಆಗಲ್ಲ, ಆ ತರ ಕಾಟ ಕೊಡ್ತಿರ್ತಾನೆ ಬಸ್ಸಲ್ಲಿ. ಅದಾದ್ಮೇಲೆ ಅವ್ನಿಗೆ ಇಡ್ಲಿ ತಗೋಣ ಅಂತಂದು ಹೇಳಿ ಇಡ್ಲಿ ತಗೊಂಡ್ವಿ. ಅವ್ನಿಗೊಂದು ಪ್ಲೇಟ್ ಪಾರ್ಸಲ್ ಇಲ್ಲಿ ಕಾಡ್ಗೋಡಿ ಮೆಟ್ರೋ ಸ್ಟೇಷನ್ ಹತ್ರ. ಇವಾಗ ಇಲ್ಲಿಂದ ಮೆಟ್ರೋಗೆ ಹೋಗ್ಬಿಡೋದು ಬೆಸ್ಟ್ ಅಂತ ಹೇಳಿ ಬಸ್ಸಿಗೆ ಹೋದ್ರೆ ಕಡಿಮೆ ಅಂದ್ರೆ 1.5 hour ಆಗುತ್ತೆ. ಸೊ ಮೆಟ್ರೋಗೆ ಹೋಗೋಣ ಅಂತ ಮೆಟ್ರೋಗೆ ಬಂದ್ವಿ. ಮೆಟ್ರೋದಲ್ಲಿ ಆದ್ರೆ ಮೇ ಬಿ ಒಂದು ½ hour ಅಲ್ಲಿ ರೀಚ್ ಆಗ್ಬಿಡ್ತೀವಿ. ½ hour ಅಥವಾ 40 ನಿಮಿಷದಲ್ಲಿ ರೀಚ್ ಆಗ್ಬಿಡ್ತೀವಿ ಅಂತ ಹೇಳಿ ಸೊ ಬಂದ್ವಿ. ಫೈನಲಿ ನಮ್ಮ ಮೆಟ್ರೋನ ಬಂತು. ಮೆಟ್ರೋದಲ್ಲಿ ಹತ್ಬಿಟ್ಕೊಂಡ್ವಿ. ನನ್ನ ಮಗ ನೋಡಿದ್ರೆ ಮೆಟ್ರೋದಲ್ಲೂ ಸುಮ್ಮನೆ ಇರ್ತಾಯಿಲ್ಲ. ಮೆಟ್ರೋದಲ್ಲಿ ನೋಡಿದ್ರೆ ಜಾಸ್ತಿ ಗದ್ದಲ ಇರಲ್ಲ, ಸೈಲೆಂಟ್ ಆಗಿರುತ್ತೆ. ಇವನ್ ಬೇರೆ ಆವಾಜ್ ಮಾಡ್ತಾನೆ ಇದ್ದ. ಎಲ್ಲರೂ ಇವನ್ ಕಡೆನೆ ತಿರುಗಿ ನೋಡ್ತಾ ಇದ್ರೆ ಏನ್ ಮಾಡಕ್ಕಾಗಲ್ಲ, ಚಿಕ್ಕ ಮಕ್ಳೆಲ್ಲ ನಾವೇನ್ ಹೇಳಿದ್ರೆ ಕೇಳಲ್ಲ. ಅವ್ರಿಗೆ ಬುದ್ಧಿ ಅಷ್ಟು ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಇನ್ನ ಕೊಟ್ಟಿರಲ್ಲ ದೇವ್ರು. ಸೊ ಹಿಂಗಾಗಿ ಏನ್ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಕುತ್ಕೊಂಡಿದ್ವಿ ಹಿಡ್ಕೊಂಡು. ಮೆಜೆಸ್ಟಿಕ್ ರೀಚ್ ಆಗಿ KSRTC ಬಸ್ಸಿಗೆ ಬಂದು ಕುತ್ಕೊಂಡ್ವಿ. ಅಪ್ಪ KSRTC ಬಸ್ಸನ್ನು ಹೆವಿ ಅಂದ್ರೆ ಹೆವಿ ರಶ್ ಇದ್ವು. ಸೊ ನಾವಿಲ್ಲಿ ಒಂದ್ ಕಡೆ ಸ್ಟಾಪ್ ಇರುತ್ತೆ, ಅಲ್ಲಿಗೆ ಬಂದು ಹತ್ತಿದ್ವಿ. ಇವರು ಲಚ್ಚಿ ಅವ್ರ ಅಣ್ಣ, ನಮ್ಮ ಫ್ರೆಂಡ್ ಆಗ್ಬೇಕು. ಲಚ್ಚಿ ಅವ್ರ ಅಣ್ಣ ಇವರು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಇಲ್ಲಿ ಬೆಂಗಳೂರಿಗೆ ಬಂದಿದ್ರು. ಹಂಗೆ ಅವ್ರ ಜೊತೆನೆ ಹೋಗೋಣ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ ಹೇಳಿ ಅವ್ರು ನಮ್ಮ ಸಂಬಂಧ ನಾವು ವೇಟ್ ಮಾಡಿದ್ರೆ, ಹಿಂಗಾಗಿ ಜೊತೆಗೆ ಹೋಗೋಣ ಅಂತಂದೇಳಿ ಅದಾದ್ಮೇಲೆ ಪುಳಿಯೋಗರೆ ತೊಗೊಂಬಂದಿದ್ವಿ ಮನೆಯಿಂದ. ಸೊ ಪುಳಿಯೋಗರೆ ತಿಂತಾ ಇದ್ವಿ. ನನ್ನ ಮಗ ಮೆಟ್ರೋದಲ್ಲೂ ಬಸ್ಸಲ್ಲೂ ಎಲ್ಲಾ ಕಡೆನೂ ಕಾಟ ಕೊಡ್ತಾನೆ ಇರ್ತಾನೆ. ಸೊ ಅವ್ರ ಮಾವನ ಕೈಯಲ್ಲಿ ಕೊಟ್ಟು ನಾವು ಪುಳಿಯೋಗರೆ ತಿಂತಾ ಇದ್ವಿ. ನನ್ನ ಮಗ ಮಣ್ಣಕ್ಕೆ ಕಾಟ ಇದ್ದಾನ, ಸಾಕಾಗೈತೆ. ಫೈನಲಿ ಬಸ್ಸನ್ನು ಸ್ಟಾರ್ಟ್ ಮಾಡಿದ್ರು ಹೋಗಕ್ಕೆ. ಮೆಜೆಸ್ಟಿಕ್ ಇಂದ ಆಲ್ಮೋಸ್ಟ್ ನಮ್ಗೆ ತುಮಕೂರ್ವರೆಗೂ ಜಾಮ್ ಸಿಕ್ತು. ಟ್ರಾಫಿಕ್ ಹೆವಿ ಅಂದ್ರೆ ಹೆವಿ ಇತ್ತು. ಮೆಜೆಸ್ಟಿಕ್ ಇಂದ ನೆಲಮಂಗ್ಲವರೆಗೂ ಹೆವಿ ಟ್ರಾಫಿಕ್, ಅಲ್ಲಿಂದ ತುಮಕೂರ್ವರೆಗೂ ಲೈಟ್ ಆಗಿತ್ತು. ಹಾವೇರಿಗೆ ಬಂದು ರೀಚ್ ಆದ್ವಿ. ಸನ್ರೈಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾವೇರಿ. ಏನಂದ್ರೆ ನಮ್ಮೂರೇ ನಮಗ್ ಚಂದ ಅಲ್ಲ. ಸೊ ಹಾವೇರಿ ಬಸ್ ಸ್ಟ್ಯಾಂಡಿಗೆ ಬಂದು ನಮ್ಮೂರ್ ಬಸ್ ಹತ್ತಿ ಕುತ್ಕೊಂಡ್ವಿ. ಲಚ್ಚಿ ಮತ್ತೆ ಅವ್ರ ಅಣ್ಣ ಬೈಕ್ ತಗೊಂಡಿದ್ದ, ಹಿಂಗಾಗಿ ಬೈಕಲ್ಲಿ ಹೋದ್ರೆ. ಹಿಂಗಾಗಿ ನಾನು ನಮ್ಮ ಫ್ರೆಂಡ್ ಹೋಗ್ತಾ ಇದೀವಿ. ಇವನು ಚಿತ್ರದುರ್ಗದಿಂದ ಬಂದ. ಅದಾದ್ಮೇಲೆ ಮನೆಗೆ ಬಂದು ರೆಡಿ ಆಗಿ ಅವ್ನ ಬಸ್ಸಲ್ಲಿ ಇದ್ನಲ್ಲ ನಮ್ಮ ಫ್ರೆಂಡ್ ಸಿಗು ಅಂತ, ಅವ್ರ ಅಕ್ಕ ಅವ್ರದ್ದು ಡೆಲಿವರಿ ಆಗಿತ್ತು. ಸೊ ಪಾಪ ನೋಡಕ್ ಹೋಗ್ಬೇಕಿತ್ತು. ಇಲ್ಲೇ ನಮ್ಮೂರಿಂದ ಪಕ್ಕದಲ್ಲೇ ಊರ ಒಂದಿರೋದು 1 ಕಿಲೋಮೀಟರ್. ಸೊ ಬೈಕಲ್ಲಿ ಹೋಗ್ತಾ ಇದೀವಿ. ಅವ್ರ ಮನೆಗೆ ಬಂದು ಪಾಪುನ್ ಎತ್ತಂಡ್ ಕೂತ್ಕೊಂಡಿದ್ಲು ಲಚ್ಚಿ. ಪಾಪುನ್ ನೋಡ್ತಾ ಇದ್ವಿ. ಬಾಯ ಕಾಯಿನ್ ಇಟ್ಕೊಂಡ್ಬಿಡ್ದು ತೆಗಿಯನ್ನ. ಇಲ್ಲಿ ನೋಡಿ ಚಿನ್ನಮ್ಮ, ಪಾಪ ನೋಡ್ತಾ ಹೇಗುಂಡು
ಗುಂಡು ಪಾಪ 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 ಮುಟ್ಬಾರ್ದು ಸಣ್ಣದಿನ್ನ ಮಂಗರ್ಗಟ್ಟದೆ. ಅದಾದ್ಮೇಲೆ ಅವರೆಲ್ಲ ಊಟಕ್ಕೆಲ್ಲ ಮಾಡಿದ್ರು. ಸೊ ಹಿಂಗಾಗಿ ಮಧ್ಯಾಹ್ನ ಊಟ ಇಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಮಾಡಕ್ ಕೂತ್ಕೊಂಡ್ವಿ. ಭಾಳ ಆಗ್ಲಿಲ್ಲ ಭಾಳ ಹಂಗಿಲ್ಲ ಮಹಾಪ್ರಭು ನೀವೇನಿಲ್ಲಿ ಇಲ್ಲಿ ಅಂದ್ರೆ ಅಲ್ಲಿ ಅಲ್ಲಂದ್ರೆ ಇಲ್ಲಿ. ಊಟ ಮಾಡಿ ಆಚೆ ಬಂದು ನೋಡ್ತೀವಿ, ಬಿಸಿಲು ಎಷ್ಟು ಹೆವಿ ಐತಿ ಅನ್ನೋ ಇದೆ ಪ್ರೂಫ್ ನೋಡ್ರಿ. ನನ್ನ ಚಪ್ಪಲಿ ಫೋಲ್ಡ್ ಆಗಿಬಿಟ್ಟಿದ್ವು ಆ ಬಿಸಿಲಿಗೆ. ಚಪ್ಪಲಿ ಯಾವ ಥರ ಆಗಿದಾವೆ ನೋಡಿ, ಅಷ್ಟು ಹೆವಿ ಅಂದ್ರೆ ಹೆವಿ ಬಿಸಿಲಿತ್ತು. ಅಲ್ಲಿಂದ ಡೈರೆಕ್ಟ್ ಆಗಿ ಮತ್ತೆ ನಮ್ಮ ಮನೆಗೆ ಬಂದ್ವಿ. ನಮ್ಮ ಮನೆಯಲ್ಲಿ ಬಂದು ನೋಡ್ತೀನಿ, ನಮ್ಮವ್ವ ಇರಲಿಲ್ಲ. ನಮ್ಮವ್ವ ಕದ ಹಾಕೊಂಡು ನಮ್ಮ ಅಜ್ಜಾರ ಮನೆಗೇನೋ ಹೋಗಿದ್ಲಂತೆ. ಸೊ ಅಲ್ಲೇ ಸ್ವಲ್ಪ ತಣ್ಣಗೆ ಇರು ಅಂತಂದೇಳಿ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ನಮ್ಮ ಮಗ ಎಲ್ಲ ಆಟ ಆಡ್ತಿದ್ದ ಹುಡುಗರ ಜೊತೆ ಎಲ್ಲ. ಸೊ ಹಂಗಾಗಿ ಇಲ್ಲೇ ಸ್ವಲ್ಪ ಹೊತ್ತು ವೇಟ್ ಮಾಡಿ ಅದಾದ್ಮೇಲೆ ಮನೆ ಕಡೆ ಹೋಗೋಣ ಅಂತಂದು ಹೇಳಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ಅಲ್ಲಿಂದ ಸೀದಾ ಮತ್ತೆ ಲಚ್ಚಿಯವ್ರ ಮನೆಗೆ ಹೋದ್ವಿ. ಅಷ್ಟರಲ್ಲಿ ಅವ್ರ ಅಪ್ಪಾಜಿ ಬಂದಿತ್ತು, ಲಚ್ಚಿಯವ್ರ ಅಪ್ಪಾಜಿ ಗೋವಾದಿಂದ. ಇವರು ಎಷ್ಟು ಶ್ರಮಜೀವಿ ಅಂದ್ರೆ ಹೆವಿ ಕೆಲಸ ಮಾಡ್ತಾರ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಕೆಲಸ ಮಾಡ್ತಾನೆ ಇರ್ತಾರ. ನಮ್ಮ ಕೈಲಂತೂ ದೇವ್ರಣೆ ಆಗಲ್ಲ. ನಾವು ವಯಸ್ಸಿನ ಹುಡುಗರು ಅಂದ್ರೂ ಸಹ ನಮ್ಮ ಕೈಲಿ ಅವರಷ್ಟು ಕೆಲಸ ಮಾಡೋಕ್ಕಾಗಲ್ಲ, ಅಷ್ಟು ಹೆವಿ ಕೆಲಸ ಮಾಡ್ತಾರ. ಸೊ ಊರಲ್ಲಿ ಬೇರೆ ಕರೆಂಟ್ ಬೇರೆ ಇರಲಿಲ್ಲ. ಆ್ಯಕ್ಚುಲಿ ಬೆಳಗ್ಗೆ 10 ಗಂಟೆಗೆ ತೆಗೆದಿರೋದು ಸಾಯಂಕಾಲ ಎಷ್ಟು 6 ಗಂಟೆಗೇನೋ ಹಾಕ್ತಾನಂತೆ. ಸೊ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ, ಹೀಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಇಷ್ಟ ಆಗಿತ್ತು ನಮ್ಮದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ.